ಸ್ವಲ್ಪ ಹುಷಾರಾಗಿರ್ಬೇಕು. ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ ಈ ಥರ ಜಾಗಕ್ಕೆಲ್ಲ. ಇವ್ರು ನೋಡಿದ್ರೆ ಬೋಲ್ಟ್ ಟೈಟ್ ಮಾಡಿಲ್ಲ, ನಟ್ ಟೈಟ್ ಮಾಡಿಲ್ಲ ಅಂತ ಎದುರಿಸ್ತವ್ರೆ. ಇದೇನು ಭಯ ಆಗ್ತಿರೋದು ಅಂದರೆ ಇಲ್ಲಿ ಚಿರತೆ ಇದೆ ಅಂತೆ ಗೈಸ್, ಅಲ್ಲಿ ನೋಡಿ. ಎಲ್ಲರೂ ಸೇಫಾಗಿ ಹೋದ್ವಿ ಅಂದಮೇಲೆ ಲಾಕ್ನ ಮುಗಿಸ್ತೀನಿ. ನಾವೆಲ್ಲರೂ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ, ಹೋಗ್ತಾ ಹೇಳ್ತೀನಿ. ಬರೀ ಇವಾಗ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ದಿಸ್ ಇಸ್ ಮಂಜುನಾಥ್, ದಿಸ್ ಇಸ್ ವಿವೇಕಾನಂದ, ದಟ್ ಇಸ್ ಕಾರ್ತಿಕ್. ವಿವೇಕಾನಂದ ನಿನ್ನ ಹೆಸರು ನನಗೆ ಯಾಕೆ ಆಗ್ತಿದೆ? ನನ್ನ ಹೆಸರು ಅವ್ನಿಗೆ ಹಾಕ್ಬಿಟ್ಟೆ, ಸಾರಿ. ಕಾಟ್, ವಿವೇಕ, ಮಂಜ. ಬನ್ನಿ ಹೋಗೋಣ. ನೆನ್ನೆ ಬಂದಿದ್ದು ಇಕ್ಕಿಬ್ರು, ಇವತ್ತಿಲ್ಲ. ಅವರು ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ. ಹಾಂ, ಇವತ್ತು ರೈಡು ಸ್ಕೂಟಿಲಿ. ಈ ಸ್ಕೂಟಿ ಯಾರ್ದು ಗೊತ್ತಾ? ಈ ಸ್ಕೂಟಿ ನಮ್ಮ ಅತ್ತಿಗೆದು. ಇವಾಗ ಹೋಗ್ತಾರೆ ರೋಡ್ ಹೆಂಗಿದಾವೆ ಅಂದರೆ ನಮ್ಮ ಅತ್ತಿಗೆ ನಂಗೆ ಫೋನ್ ಮಾಡಿ ಹೇಳ್ತಾರೆ ನನ್ನ ಸ್ಕೂಟಿ ವಾಪಸ್ ತಂದುಕೊಡು ಅಂತ. ಆ ಥರ ರೋಡು. ಇವನು ಹೆದರ್ಕೊಂಡಿದ್ದಾನೆ ಆಲ್ರೆಡಿ ಹೋಗೋ ಪ್ಲೇಸ್ ಬಗ್ಗೆ. ಯಾಕೆ ಗೊತ್ತಾ, ಲಾಸ್ಟ್ ಟೈಮ್ ನಾವು ಪ್ಲೇಸ್ಗೆ ಹೋದಾಗ ಚಿರತೆ ಬಂದಿದೆ ಅಂತ ಎದುರಿಸ್ಬಿಟ್ಟಿದ್ರು, ಅದಕ್ಕೆ ಹೆದರ್ಕೊಂಡಿದ್ದಾರೆ. ಸೊ ಈಗಲೂ ಹೆದರ್ಕೊಂಡಿದ್ದೀರಾ ನೀವು? ಭಯ ಕಣ್ಣಲ್ಲಿದೆ, ಬಟ್ ಭಯನಿಲ್ಲ. ಹೋಗೋಣ, ಪ್ಲೇಸ್ಗೆ ಹೋಗೋಣ, ಬನ್ನಿ ಗೈಸ್. ನಾವು ಇವಾಗ ಹೋಗೋದು ಎಲ್ಲಿ ಗೊತ್ತಾ? ತೋರಿಸ್ತೀನಿ ನೋಡಿ. ಈ ಗುಡ್ಡ ಕಾಣಿಸ್ತಿಲ್ಲ ಎದುರುಗಡೆ, ಆ ಗುಡ್ಡದ ಮೇಲೆ ಹೋಗೋದು ನಾವು. ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂತಲೂ ಹೇಳ್ತೀವಿ. ಸ್ಟೇ ಟ್ಯೂನ್ಡ್. ಗೈಸ್, ನ್ಯೂ ಎಂಟ್ರಿ. ನ್ಯೂ ಎಂಟ್ರಿ ಮಂಜಪ್ಪ ಅವರು. ನ್ಯೂ ಎಂಟ್ರಿ ಈಗ. ಮಂಜ ಕಮಾನ್ ಬನ್ನಿ ಹೋಗೋಣ. ಅಲ್ಲಿಗೆ ಗೈಸ್, ಎಲ್ಲಿಗೆ ಅಂತ ಕೇಳ್ತಾ ಇದ್ದಾನೆ. ತೋರಿಸ್ತೀನಿ ನೋಡಿ ಎಲ್ಲಿಗೆ ಅಂತ. ಇಲ್ಲಿಗೆ. ಇಲ್ಲೇನು ಫ್ಯಾನ್ ತಿರುಗ್ತಾ ಇದ್ದಾವಲ್ಲ, ಈಗ ಅಲ್ಲಿಗೆ ಹೋಗ್ತೀವಿ ನಾವು. ಶಿವಮೊಗ್ಗದವ್ರಿಗೆ ಗೊತ್ತಾ ಪ್ಲೇಸ್ ಹೆಸರು ಯಾವುದು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಇಷ್ಟು ದೂರ ಇದೆ, ಇವಾಗ ಅಲ್ಲಿಗೆ ಹೋಗ್ತೀವಿ. ವಿವೇಕಾನಂದ ಬರ್ತವ್ರೆ. ಐ ಕಾಲ್ಡ್ ಹಿಮ್ ಬ್ರೋ. ಫೋನ್ ಮಾಡ್ದೆ, ಇಲ್ಲಿದ್ದೀನಿ. ಅವನು ಹೀರೋನೇ ಕಣ, ಹೀರೋ ಥರ ಆಗೋದೇನೋ. ಓಕೆ. ಓ ಮೈ ಗಾಡ್, ವಿವೇಕ್ಗೆ ಸ್ಟಾಪ್ ಕೊಡ್ಬಾರ್ದು ಗಾಯ್ಸ್. ವಿವೇಕ್ಗೆ ಸ್ಟಾಪ್ ಕೊಟ್ರೆ ಅಲ್ಲೇ ಮನೆ ಕಟ್ಬಿಡ್ತಾನೆ ಸೈಡ್ ತಗೊಂಡು. ಕಬ್ನಾಲ್ ಜಿಂದಾಬಾದ್. ಏನೇ ಹೇಳಿ, ಕಬ್ನಲ್ಲರಿರೋ ಸುಖ ಆಲ್ಕೋಹಾಲಲ್ಲಿಲ್ಲ. ಏನಂತೀರ? ಒಬ್ಬರು ಹ್ಞೂ ಅಂತಿಲ್ಲ. ಸೊ ಗಾಡಿ ಓನರ್ ಬೈತಾರೆ ಅಂತ ಯಾಕೆ ಹೇಳಿದಂದ್ರೆ, ನಾನು ಇದಕ್ಕೆ ಸ್ಕೂಟಿನ ತೊಗೊಂಬಂದು ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ. ಗಾಡಿ ಓನರ್ ನೋಡಿದ್ರೆ ಬೈತಾರೆ. ಈ ರಾಜವಲ್ಲಿಲಿ ಬಂದಿಲ್ಲ, ನಾನು ಸ್ಕೂಟಿಲಿ ಬಂದಿರೋದು. ರೋಡ್ ಹಿಂಗಿದೆ, ಆಲ್ಮೋಸ್ಟ್ ಆಫ್ ರೋಡ್ ಮಾಡ್ತಾ ಇರೋದು. ರೋಡ್ ಈ ಥರ ಇದೆ. ಲೊಕೇಶನ್ ಇನ್ನೂ ಅಲ್ಲಿ ಮುಂದೆ ಮೇಲಿದೆ, ಫ್ಯಾನ್ ಕಾಣಿಸ್ತಿರ್ಬೋದು ಅನ್ಸುತ್ತೆ. ಹೋಗಿ ಸಿಗೋಣ ಗಾಯ್ಸ್. ಇಲ್ಲಿಂದ ಎಂಟ್ರಿ. ಈಗ ಸಿಕ್ಕಿದ್ದಾರೆ ಎಲ್ಲರೂ. ನಾವು ಎಷ್ಟು ಮೇಲೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ನೋಡಿ. ಹಿಂದ್ಗಡೆ ಗುಡ್ಡಗಳು ನೋಡಿದ್ರೆ ಅಲ್ಲಿ ಇಷ್ಟು ಮೇಲಿದ್ದೀವಿ. ಇವಾಗ ಇಲ್ಲಿಂದ ಎಂಟ್ರಿ. ಇದೇನು ಭಯ ಆಗ್ತಿರೋದು ಅಂದರೆ ಇಲ್ಲಿ ಚಿರತೆ ಇದೆ ಅಂತೆ. ನಾನು ಇಲ್ಲಿ 1 2 3 4 ಹುಲಿಗಳ ಜೊತೆ ಬಂದಿದ್ದೀನಿ. ಗಾಡಿ ಆಫ್ ಮಾಡೋ, ವಾಯ್ಸ್ ಕೇಳಿಸಲ್ಲ. ಲಾಗರ್ ಕಷ್ಟಗಳು ಲಾಗರ್ಗೆ ಗೈಸ್. ನಾನು 4 ಹುಲಿಗಳ ಜೊತೆ ಬಂದಿದ್ದೀನಿ. ಇಲ್ಲಿ ಚಿರತೆ ಇದೆ ಅಂತೆ. ಆ ಚಿರತೆಗಳು ಬಂದರೆ ಇಲ್ಲಿ ಹುಲಿಗಳು ನೋಡ್ಕೋತಾರೆ. ಮಂಜಪ್ಪ, ನೀನು ಯಾವ ಬೆಂಗಾಲ್ ಟೈಗರ ನೀನು? ಹ್ಞೂ ಅಂದ ಗೈಸ್.
ಗಾಯ್ಸ್ ಫೈನಲಿ ಟಾಪಿಗೆ ಬಂದ್ವಿ. ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಂದ ನನ್ನ ವ್ಯೂಸ್ ಬಿಡಿ, ಮುಂದ್ಗಡೆ ನೋಡಿ ಅವ್ರು ಹೋಗ್ತಾರದು ಹೆಂಗೆ ಕಾಣುತ್ತೆ ಅಂತ. ಸೈಡಿಂದ ಹಿಂಗೆ ಕಾಣುತ್ತೆ ನೋಡಿ ಊರುಗಳು. ಸೊ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ, ನೋಡೋಣ ಎಷ್ಟಿದೆ ಅಂತ. ಇನ್ನೊಂದೇನು ಅಂದರೆ ಈ ಥರ ಎಲ್ಲ ಬಂದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ ಈ ಥರ ಜಾಗಕ್ಕೆಲ್ಲ, ತುಂಬ ಡೇಂಜರು. ಒಂದೊಂದ್ಸಲ ಪ್ರಾಣಿಗಳು ಇರ್ತವೆ. ಹೇಳಿದ್ನಲ್ಲ ನನಗೆ ಇಲ್ಲೊಂದು ಚಿರತೆ ಇದೆ ಅಂತ ನ್ಯೂಸ್ ಇದೆ, ಬಟ್ ನಾನು ಒಬ್ಬನೇ ಬರೋದಾಗಿದ್ರೆ ಬರ್ತಿರ್ಲಿಲ್ಲ. ವಿ ಹ್ಯಾವ್ ಫ್ರೆಂಡ್ಸ್ ಆ್ಯಂಡ್ ಗಾಡಿ, ಏನೋ ಮಾಡ್ಬೋದು. ಒಬ್ಬೊಬ್ಬರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ವ್ಯೂ, ಸೂಪರಾಗಿದೆ. ಹಿಂದೆ ತಿರುಗಿದ್ರೆ ಈ ಥರ ಕಾಡು. ಬಟ್ ಬೇಜಾರೇನಂದರೆ ನಾನು ಈ ಥರ ಪ್ಲೇಸಸ್ಗೆಲ್ಲ ಬಂದಾಗ ಮಳೆಗಾಲ ಬರಬೇಕಿತ್ತು ಅಂತ ಅನಿಸುತ್ತೆ ಅಷ್ಟೇ. ಬಾಯ್ಸ್ ನಿಂತವ್ರೆ. ಹಿಂಗಿದೆ. ಹೇಗಿದೆ ಪ್ಲೇಸು? ಹೇಗನ್ಸುತ್ತೆ ನಿಮಗೆ ಪ್ಲೇಸು? ತುಂಬ ಚೆನ್ನಾಗಿದೆ. ನಾವು ಬಂದಾದ್ಮೇಲೆ ಫ್ಯಾನ್ಗಳು ಸ್ವಲ್ಪ ಜಾಸ್ತಿ ಆಯಿತು. ಫ್ಯಾನ್ಗಳು ಜೋರಾಗಿ ತಿರುಗ್ತಾ ಇದೆ ಗೈಸ್. ಅದು ಜೋರಾಗಿ ತಿರುಗಿದಾಗೂ ನಮಗೆ ಮೂಮೆ ಹಾರ ಅಂತಾರಲ್ಲ ಆ ಥರ ಆಗ್ತಾಯಿದೆ. ಇನ್ನೊಂದೇನೆಂದರೆ ಇವನಿದಾನಲ್ಲ ಇವನು, ಅದು ಬಿದ್ದರೆ ಏನಾಗುತ್ತೆ, ತಿರುಗಿದ್ರೆ ಏನಾಗುತ್ತೆ ಅಂತ ಕೇಳ್ತವನೆ. ಮೂಮೆ ಹಾರ ಅಂದರೆ ಏನು ಅಂತ ಮಾತ್ರ ಕೇಳಬೇಡಿ, ಅಷ್ಟೇ. ಲಾರ್ಡ್ ಸ್ಪ್ಲೆಂಡರ್ ಒಂದು ಕಡೆ ಎಲ್ಲ ಗಾಡಿ ಬರ್ಬೋದು. ಸ್ಪ್ಲೆಂಡರ್ ನೋಡಿ ಹೆಂಗೆ ಹೋಗ್ತೈತೆ ನೋಡಿ, ಅದಕ್ಕೆ ದ ಸ್ಪ್ಲೆಂಡರ್ ಈಸ್ ಸ್ಪ್ಲೆಂಡರ್. ಸೌಂಡ್ ಬರ್ತಾಯಿದೆ ತಿರುಗಿದಾಗೆಲ್ಲ, ಗುರ್ರು 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 ಅಂತ. ಇವ್ರು ನೋಡಿದ್ರೆ ಬೋಲ್ಟ್ ಟೈಟ್ ಮಾಡಿಲ್ಲ, ನಟ್ ಟೈಟ್ ಮಾಡಿಲ್ಲ ಅಂತ ಎದುರಿಸ್ತವ್ರೆ. ಇದನ್ನು ವೀಡಿಯೋ ಬೇರೆ ನಾವು ಅಮ್ಮ ನೋಡ್ತಾರೆ, ಅಲ್ಲೆಲ್ಲ ಯಾಕೆ ಹೋಗಿದ್ಯಾ ಅಂತ ಬೈತಾರೆ. ಇವ್ರು ಬೇರೆ ಹಿಂಗೆಲ್ಲ ಮಾತಾಡ್ತಾರೆ. ಫ್ರೆಂಡ್ಶಿಪ್, ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಬೇಕು ಅದಕ್ಕೆ. ಇವನು ನೋಡಿ, ಇವನು ಮದುವೆ ಐತಿ ಒಂದು, ಈ ಥರ ಓಡಾಡ್ತವನೆ ಮನೇಲಿ ಇರೋದು ಬಿಟ್ಟು. ಇಬ್ಬರಿಬ್ಬರು ಎರಡು, ನಾವೇನೋ ಇಲ್ಲಿ ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ತಾಯಿದ್ದೀವಿ. ಇವರಿಬ್ಬರು ಮಂಜಗಳು ಈ ಡಿಪ್ರೆಷನ್ಗೆ ಹೋಗಿರ್ತಾರೆ ಗೊತ್ತಾ, ಅವ್ರ ಥರ ನಿಂತು. ನೀವು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀರಾ? ಇವನು ಇದೇ ಊರವನು, ಬಟ್ ಇವ್ನು ನೋಡೇ ಇರಲ್ಲ ಈ ಪ್ಲೇಸ್ನ, ಫಸ್ಟ್ ಟೈಮ್ ನೋಡ್ತವನೆ. ವಾಟ್ಸ್ ಯುವರ್ ಒಪಿನಿಯನ್ ಮಿಸ್ಟರ್ ಮಂಜುನಾಥ್? ಯಾಕೆ ಬೇಡ ಹೋಗುವಂತ ಬೈತವನೆ. ಮಂಜು, ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿ. ಜೋರಾಗಿ ಹೇಳ್ಬೇಕು. ಚೆನ್ನಾಗಿದೆ, ಫೋರ್ಸ್ ಮಾಡ್ಕೊಂತ ಗೈಸ್. ಅಲ್ಲಿ ನೋಡಿ, ಮುಂಚೆ ಈ ಫ್ಯಾನ್ ಹಾಳಾದ್ರೆ ಏನು ಮಾಡ್ತಾರೆ? ಈ ಫ್ಯಾನ್ ಹಾಳಾದ್ರೆ ಏನು ಮಾಡ್ತಾರೆ? ಕೆಳಗಡೆ ಶಾಪ್ ಇದೆಯಲ್ಲ, ಸವಳಂಗದಲ್ಲಿ. ಇಲ್ಲಿ ಇದು ಫ್ಯಾನ್ ಟಿವಿ ರಿಪೇರಿ ಮಾಡಿ ಕೊಡಲಾಗುತ್ತೆ, ಅಲ್ಲಿ ಕರ್ಕೊಂಡು ತಗೊಂಬಂದು ಸರಿ ಮಾಡ್ಕೊಂಡು ಹೋಗ್ತಾರೆ. ಕರೆಕ್ಟ್ ಅನಿಸ್ತಾ ಇದೆ ನನಗೂ ಹಂಗೆ. ಇಲ್ಲಾಂದ್ರೆ ಅವರೇ ಬರ್ತಾರೆ. ಈ ಫ್ಯಾನ್ ಹಾಳಾದರೆ, ಇಲ್ಲಿರೋ ಫ್ಯಾನ್ ಎಲ್ಲ ಹಾಳಾದರೆ ಕೆಳಗಡೆ ಸವಳಂಗದಲ್ಲಿ ಟಿ ವಿ ಮತ್ತು ಫ್ಯಾನ್ ರಿಪೇರಿ ಮಾಡಿ ಕೊಡಲಾಗೋದು ಅಂತ ಇದೆ. ಅಲ್ಲಿಗೆ ತೊಗೊಂಬಂದು ರಿಪೇರಿ ಮಾಡಿಸ್ಕೊಂಡು ತರ್ತಾರೆ ಮೇಲಕ್ಕೆ ಅಂತ ಮಂಜಪ್ಪ ಹೇಳಿದ್ದು ಸವಳಂಗದವನು. ಸಣ್ಣ ಪುಟ್ಟ ಇದ್ರೆ ಅವರೇ ಮಾಡ್ತಾರೆ. ಇಂಥವೆಲ್ಲ ಹೇಳಿ ವ್ಯೂಸ್ಗಳು ಗಿಲ್ಕೊಂಡಿಯ ಸೀರಿಯಸ್ ಆಗೇ ತಗೋತಾ ಇಲ್ಲ ಗೈಸ್ ನಾನು ಹೇಳ್ತಿರೋದು. ನೋಡಿ ಬಾಯ್ಸ್ದಲ್ಲಿ ಹೆಂಗೆ ಅಂದರೆ, ಈಗ ನಮ್ಮ ಮಂಜಪ್ಪ ಈ ಗಾಡಿ ತಂದೇನೆ, ಲೀವೋ ಹೊಂಡದು, ನಮ್ಮದು ಆ್ಯಕ್ಟಿವಾ, ಇದು ಬಿಡಿ ಬಿಳಿಯಾನೆ ಹಿಮಾಲಯನು. ಸೊ ಈ ಥರ ಇರುತ್ತೆ ಕಾಂಬಿನೇಷನ್ ಎಲ್ಲರೂ ಹೋಗೋದಿದ್ರೆ. ಬಟ್ ಆದರೆ ಏನಂದರೆ ಹೋಗೋದು ಮೇನು, ಗಾಡಿ ಮೇನಲ್ಲ, ಡ್ರೈವಿಂಗ್ ಸ್ಕಿಲ್ಸ್ ಮೇನು. ಇಷ್ಟು ಮೇಲೆ ಬಂದಿದ್ದೀವಿ, 3 ಗಾಡಿ ಇಟ್ಕೊಂಡು. ಒಬ್ಬೊಬ್ರು ನೋಡಿದವ್ರು ಹೇಳ್ತಾರೆ ಗಾಡಿಯೆಲ್ಲ ಹತ್ತಲ್ಲ ಅಷ್ಟು ಮೇಲೆ ಹಂಗೆ ಅಂತ. ಬಟ್ ನೋಡಿ ಒಂದೊಂದು ಗಾಡಿ ಒಂದೊಂದು ಥರ ಇದ್ದಾವೆ, ಪಿಕಪ್ಪು, ಮೈಲೇಜು, MCC ಎಲ್ಲದು. ಬಟ್ ಆದರೂ ತೊಗೊಂಡು ಮೇಲೆ ಬಂದಿದ್ದೀವಿ. ಆ್ಯಂಡ್ ನಾವು ಇಲ್ಲಿ ಯಾಕೆ ಇಷ್ಟು ಮೇಲೆ ಬಂದು ಇನ್ನೂ ಕಾಯ್ತಾ ಇದ್ದೀವಿ ಅಂದರೆ, ಸನ್ಸೆಟ್ಟಿಗೆ ಕಾಯ್ತಾ ಇದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ದ ಸನ್ಸೆಟ್. ಸೊ ನೀವು ನೋಡ್ಬೋದು ಇಷ್ಟು ಮೇಲೆ ಫ್ಯಾನಿಂಗ್ ಇದೆ.
ಸೊ ಈ ಕಡೆ ಇನ್ನೊಂದು ಸೈಡು ಅಂದರೆ ಶಿವಮೊಗ್ಗ ಸೈಡು, ಈ ಕಡೆ ನ್ಯಾಮತಿ ಹೊನ್ನಳ್ಳಿ ಸೈಡ್ ಆ ಕಡೆ ನೋಡಿದ್ವಿ. ಈಗ ಶಿವಮೊಗ್ಗ ಸೈಡ್ ವ್ಯೂ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದೆ, ಇಲ್ಲಿಂದ ಮಾತ್ರ ವ್ಯೂ ಇಲ್ಲಿಂದನೂ ಸೂಪರಾಗಿದೆ. ಸೊ ಟೈಮ್ ಟು ಗೋ ಹೋಮ್. ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಇದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಏನು ಅಂದರೆ ಸನ್ಸೆಟ್ ನೋಡಿದ್ವಿ, ಒಳ್ಳೆ ರೈಡ್ ಆಯಿತು. ಆಫ್ ರೋಡು ನೋಡ್ಬೋದು ನೀವು, ಇನ್ನೂ ಆಫ್ ರೋಡ್ ಇದೆ. ಸೊ ಇವಾಗ ಮನೆಗೆ ಹೋಗಿ ಮನೆಗೆ ಲೈಕ್ ಏನು ಅಂದರೆ ಇದು ಇಳಿಯೋ ತನಕ ಲಾಗ್ನ ಮುಗಿಸಲ್ಲ, ಇದು ಇಳಿದ ಮೇಲೆ ಮುಗಿಸ್ತೀನಿ. ಎಲ್ಲರೂ ಸೇಫಾಗಿ ಹೋದ್ವಿ ಅಂದಮೇಲೆ ಲಾಗ್ನ ಮುಗಿಸ್ತೀನಿ. ಪ್ಲೇಸ್ ಮಾತ್ರ ಸೂಪರಾಗಿತ್ತು. ಸೊ ರೈನಿ ಸೀಸನಲ್ಲಿ ಒಂದ್ಸಲ ಬರಬೇಕು, ಆಫ್ ರೋಡಿಂಗ್ ಆಗುತ್ತೆ. ಆ್ಯಂಡ್ ಇಟ್ಸ್ ಎ ಆಫ್ ಬ್ಲಿಡ್ ಪ್ಲೇಸ್ ಇನ್ ಶಿವಮೊಗ್ಗ. ತುಂಬ ಜನಕ್ಕೆ ಗೊತ್ತು ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಇಫ್ ಯು ಆರ್ ಕಮ್ಮಿಂಗ್ ಹಿಯರ್ ಪ್ಲೀಸ್ ಬಿ ಸೇಫ್ ಅಷ್ಟೇ. ಹುಡುಗಿರು ಬರ್ತಾರೆ, ಬಟ್ ಹುಡುಗಿರ ಜೊತೆ ಬಂದಾಗ ಇಲ್ಲ ಒಬ್ಬೊಬ್ಬರೇ ಬಂದಾಗ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಯಾಕಂದರೆ ಇದು ಫಾರೆಸ್ಟು. ಸೀನ್ ನೋಡ್ಬೋದು ಎದುರುಗಡೆ ಸೀನ್ರಿ ಹೆಂಗಿದೆ ಅಂತ. ಸನ್ಸೆಟ್ ಟೈಮು ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಶಿವಮೊಗ್ಗದಲ್ಲಿದ್ದು ಬರಬೇಕು ಅಂದ್ಕೊಂಡ್ರೆ ಸನ್ಸೆಟ್ಗೆ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ ಹುಡುಕ್ತಾಯಿದ್ರೆ ಈ ಪ್ಲೇಸಿಗೆ ಬನ್ನಿ. ನಾನು ಹೆಂಗೆ ಅಂದರೆ ಪೂರ್ತಿ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನ್ನ ಬ್ಲಾಗಲ್ಲಿ, ಅಲ್ಲಿ ನೋಡ್ಕೊಳ್ಳಿ. ಸೊ ನಾವು ಕೆಳಗೆ ಇಳಿತಾ ಇದ್ದೀವಿ. ಕೆಳಗೆ ಇಳಿದ ಮೇಲೆ ಸಿಗ್ತೀನಿ. ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಾನು ಕೈ ಹಿಡ್ಕೊಂಡಿದ್ದೀನಿ, ಟ್ರೈಪಾಡ್ ತಂದಿಲ್ಲ. ಸೊ ಕೆಳಗೋದ್ಮೇಲೆ ಸಿಗ್ತೀನಿ, ಓಕೆನಾ? ಗಾಯ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸನ್ಸೆಟ್ ಮುಗಿಸ್ಕೊಂಡ್ಬಂದ್ವಿ, ನೋಡ್ಬೋದು ಎಲ್ಲ ಕರೆಕ್ಟಾಗಿದ್ದಾರೆ. 4 ಹುಲಿಗಳು, ಇನ್ನೊಂದು ಹುಲಿ ವೀಡಿಯೋ ಮಾಡ್ತಾಯಿದೆ. ಸೊ ಬಂದ್ವಿ. ಸವಳಂಗದಲ್ಲಿರೋದು ಇದು. ಎಲ್ಲಿ ಸವಳಂಗದಲ್ಲಿ ಅಂದರೆ ಸವಳಂಗದಿಂದ ನ್ಯಾಮತಿ ಹೋಗೋ ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ. ಆ ಪೆಟ್ರೋಲ್ ಬಂಕ್ ಎದುರುಗಡೆ ರೋಡು ದೇವಸ್ಥಾನ ಒಂದಿದೆ. ಆ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಬರಬೇಕು. ಅದು 2 ರೋಡ್ ಇರುತ್ತೆ, ಒಂದು ಸಿಮೆಂಟ್ ರೋಡು, ಒಂದು ಮಣ್ಣು ರೋಡು. ನೀವು ಮಣ್ಣು ರೋಡಲ್ಲಿ ಹೋದರೆ ಈ ವಿಂಡ್ ಮಿಲ್ಗೆ ಹೋಗಿ ಸನ್ಸೆಟ್ ನೋಡ್ಕೊಂಬರ್ಬೋದು. ಇಲ್ಲಿವರೆಗೂ ವ್ಲಾಗ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕ್ಯಾಮ್ರಾ ವಿವೇಕ್. ಸಸ್ರಿಯಕಾಲ್.